ಇದೇ ಜಾಗದಲ್ಲಿ ಎಂತಕ್ಕೆ ಮಾಯ ಆದದ್ದು? ಇದೇ ನಮ್ಮ ಮೂಲ ನಮ್ಮ ಹಿರಿಯರೆಲ್ಲ ಇದ್ದದ್ದು ಇಲ್ಲೇ. ಅದೊಂದು ದೊಡ್ಡ ದಂತಕಥೆ. ಓಕೆ, ಲೈಕ್ ಕಾಂತಾರ ಚಾಪ್ಟರ್ 1 ಹೇಗೆ ಎಂಡ್ ಆಯಿತು, ಲೈಕ್ ಅವ್ರು ಮಾಯ ಆಗ್ತಾರಲ್ವಾ ಆ ಸಿನಿಮಾದಲ್ಲಿ, ಸೊ ಅದೇ ಜಾಗದಲ್ಲಿ ಏನಕ್ಕೆ ಮಾಯ ಆದರು, ಸೊ ಅದ್ರ ಹಿಂದಿನ ಕತೆ ಏನು, ಅದರ ಬ್ಯಾಕ್ ಸ್ಟೋರಿ, ಅದರ ಹಿಸ್ಟ್ರಿ ಏನು ಅನ್ನೋದೇ ಕಾಂತಾರ ಚಾಪ್ಟರ್ 1 ಸ್ಟೋರಿ. ರಿಷಬ್ ಶೆಟ್ಟಿ ಕಾರಣಿಕದ ಕಲ್ಲ ಅಂತ. ಯಾವಾಗೆಲ್ಲ ಮನುಷ್ಯ ಧರ್ಮದ ಕಡೆಗೆ ಸಾಕ್ತಾನ, ಧರ್ಮ ಕಾಪಾಡಲಿಕ್ಕೆ ಈಶ್ವರ ದೇವರು ಗಣಗಳನ್ನು ಕಳಿಸ್ತಾನೆ ಇರ್ತಾನೆ. ಆ ಎಲ್ಲ ಗಣಗಳು ಬಂದು ನೆಲೆಸಿದ್ದು ಈ ಪುಣ್ಯಮಣಿದಲ್ಲಿ. ಬಂದದ್ದು ಸ್ವಲ್ಪ ತಡ ಆಯ್ತಾ ಅಂತ ಅಲ್ಲ. ರುಕ್ಮಿಣಿ ವಸಂತ್ ಅವ್ರು ಸಖತ್ತಾಗಿದ್ರು. ಯಾಕೆ ನಗುದು? ಅಲ್ಲಿ ರಾಕ್ಷಸ ಇದ್ದಾನೆ. ಮ್ಯೂಸಿಕ್ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿದೆ ಗುರು. ನಮ್ಮನ್ನು ನೋಡ್ಲಿಕ್ಕೆ ನೀವು ಬಂದಿದ್ದೀರಿ, ನಿಮ್ಮನ್ನು ನೋಡ್ಲಿಕ್ಕೆ ನಾವು ಬರಬಾರ್ದು. ನಿಜವಾಗ್ಲೂ ಲೈಕ್ ಈ ಟ್ರೈಲರಲ್ಲಿ ರುಕ್ಮಿಣಿ ವಸಂತ್ ಅವ್ರ ಸ್ಪೆಷಲ್ ಅಟ್ರಾಕ್ಷನ್, ಲೈಕ್ ಅವ್ರ ಕ್ಯಾರೆಕ್ಟರ್ ಯುವರಾಣಿ ಕನಕವತಿ, ನಿಜವಾಗ್ಲೂ ಯುವರಾಣಿ ಥರನೇ ಕಾಣಿಸ್ತಿದ್ದಾರೆ. ತುಂಬ ಅಂದರೆ ತುಂಬ ಅದ್ಭುತವಾಗಿದ್ದಾರೆ ಆ ಕ್ಯಾರೆಕ್ಟ್ರಲ್ಲಿ ಮಾತ್ರ ರುಕ್ಮಿಣಿ ವಸಂತ್ ಅವರೇ. ಇದೆಲ್ಲ ನಿಮ್ಮ ಅಂತಂದ್ರೆ ನೀವು ನಮ್ಮಲ್ಲೇ ಬಂದಿರಬೇಕಾಗ್ತದೆ. ನಮ್ಮ ಯುವರಾಣಿ ಒಟ್ಟಿಗೆ ಇರೋದು ನೋಡಿದರೆ ನಿಮ್ಮ ಸಿಂಹಾಸನದ ಮೇಲೆ ಕೂರುವಾಗೆ ಕಾಣ್ತಾವೆ. ರುಕ್ಮಿಣಿ ವಸಂತ್ ಇಸ್ ಜಸ್ಟ್ ಆಕ್ಟ್ ಫಾರ್ ದಟ್ ರೋಲ್ ಅಷ್ಟೇ. ಕೆಂಟಿದ ಕಳಂಕವನ್ನು ಕಾಂತರದಿಂದ ರಕ್ತದಿಂದ ತೊಳುತ್ತೇನೆ. ಅರಸ ತುಂಬ ಸ್ಟೋರಿ ಟ್ರೈಲರಲ್ಲಿ ರಿವೀಲ್ ಮಾಡಿದಾರೆ ಗುರು. ವಾರ್ ಸೀಕ್ವೆನ್ಸಸ್ ಎಲ್ಲ ನೆಕ್ಸ್ಟ್ ಲೆವೆಲಲ್ಲಿ ಇರುತ್ತೆ. ಈ ರೇಂಜ್ ಕ್ವಾಲಿಟಿ. ಓಕೆ, ದಿಸ್ ಶಾಟ್ ಲುಕ್ಸ್ ಜಸ್ಟ್ ಅಮೇಝಿಂಗ್. ತುಂಬ ಸಖತ್ತಾಗಿದೆ ಗುರು. ಇಲ್ಲಿಗೆ ಬಂದದ್ ಮಾತ್ರ ಅಲ್ಲ, ಇಲ್ಲೇ ನೆಲೆಸಿದ್ರು. ಸೊ ಟ್ರೈಲರ್ ನೋಡಿ ನನಗನ್ಸಿದ್ದೇನೆಂದರೆ ನಮ್ಮ ರಿಷಬ್ ಶೆಟ್ಟಿ ಅವರು 2 ಕ್ಯಾರೆಕ್ಟರ್ ಮಾಡ್ತಿರ್ಬೋದು ಅನ್ಸುತ್ತೆ. ಲೈಕ್ ಒಂದು ಲೈಕ್ ಆ ಊರಲ್ಲಿರೋ ಒಬ್ಬ ಸಾಮಾನ್ಯ ಪ್ರಜೆಯಾಗಿ, ಮತ್ತು ಇನ್ನೊಂದು ಲಾಸ್ಟಲ್ಲಿ ಬಂದಿರೋ ಒಂದು ಶಾಟ್, ಲೈಕ್ ಇಬ್ಬರು ಒಂದೇನಾ ಅಥವಾ 2 ಕ್ಯಾರೆಕ್ಟರ್ ಅನ್ನೋದು ಅರ್ಥ ಆಗಲಿಲ್ಲ. ಸೊ ದಟ್ ಹ್ಯಾಸ್ ಕ್ರಿಯೇಟೆಡ್ ಅ ಗುಡ್ ಕ್ಯೂರಿಯಾಸಿಟಿ. ಸೊ ಅದು ನಾವು ಸಿನಿಮಾದಲ್ಲೇ ನೋಡ್ಬೋದು. ಸೊ ಟ್ರೈಲರ್ ಸಖತ್ತಾಗೇ ಇತ್ತು. ಅಕ್ಟೋಬರ್ 2 ರಿಲೀಸ್ ಆಗ್ತಿರೋ ಈ ಸಿನಿಮಾ ಕೊನೆಗೂ ಇವತ್ತಿಂದ ಪ್ರಮೋಷನ್ ಸ್ಟಾರ್ಟ್ ಮಾಡೋರೇ ಗುರು. ಕೆರಿಯರ್ ಬಗ್ಗೆ ಟೆನ್ಷನ್ ಐತಿರೋ ಗೊತ್ತಿಲ್ಲ. ಲೈಕ್ ಒಂದು 10 ದಿನಗಳಿಂದ ಈ ಸಿನಿಮಾ ಪ್ರಮೋಷನ್ ಯಾವಾಗಲೂ ಸ್ಟಾರ್ಟ್ ಮಾಡ್ತಾರೆ ಅನ್ನೋದೇ ಯೋಚನೆ. ಸೊ ಕೊನೆಗೂ ಈ ಸಿನಿಮಾ ಪ್ರಮೋಷನ್ ಸ್ಟಾರ್ಟ್ ಮಾಡೋರೆ ಒಂದು ಅದ್ಭುತವಾದ ಟ್ರೈಲರ್ ಕಟ್ಟಿಂದ. ಟ್ರೈಲರ್ ಮಾತ್ರ ನೆಕ್ಸ್ಟ್ ಲೆವೆಲ್. ರಿಷಬ್ ಶೆಟ್ಟಿ ಸರ್, ನೀವು ಎಷ್ಟು ಟೈಮ್ ತೊಗೊಂಡಿದ್ದೀರೋ ಅದಕ್ಕಿಂತ 10 ಟೈಮ್ಸ್ ಯು ಹ್ಯಾವ್ ಗಿವನ್ ಅಸ್ ದ ಬೆಟರ್ ಔಟ್ಪುಟ್. ವಿಜುವಲ್ಸ್ ಆಗಲಿ, ಕ್ವಾಲಿಟಿ ಆಗಲಿ, ಸಿನಿಮಾ ಮೇಕಿಂಗ್ ಆಗಲಿ ತುಂಬ ಅದ್ಭುತವಾಗಿದೆ. ಲೈಕ್ ಕಾಂತಾರ ಚಾಪ್ಟರ್ 1 ಕಾಂತಾರ ಪಾರ್ಟ್ 1ಗಿಂತನೂ ಸೊ ಈ ಸಿನಿಮಾ ತುಂಬ ಗ್ರ್ಯಾಂಡಿಯರ್ ಆಗಿ ಕಾಣಿಸ್ತಿದೆ. ತುಂಬ ವಿಜುವಲಿ ತುಂಬ ಸಖತ್ತಾಗೇ ಐತೆ ನಮ್ಮ ರುಕ್ಮಿಣಿ ವಸಂತ್ ಅವರು. ಲೈಕ್ ಈ ಟ್ರೈಲರಲ್ಲಿ ವಿಜುವಲ್ಸು, ಕ್ವಾಲಿಟಿ ನಮ್ಮ ರಿಷಬ್ ಶೆಟ್ಟಿ ಆದಮೇಲೆ ತುಂಬ ಅಟ್ರಾಕ್ಟಿವ್ ಆಗಿದ್ದಿದೆ ಅಂದರೆ ರುಕ್ಮಿಣಿ ವಸಂತ್ ಅವರು. ನಿಜವಾಗ್ಲೂ ಸೇಮ್ ಯುವರಾಣಿ ಥರನೇ ಕಾಣಿಸ್ತಿದ್ರು. ಆ ರೋಲ್ಗೆ ತಕ್ಕಂತೆ ಅವ್ರು ತುಂಬ ಅದ್ಭುತವಾಗಿ, ಲೈಕ್ ಅವ್ರ ಗೆಟಪ್, ಲೈಕ್ ಅವರ ಮೇಕಪ್ ಆಗಲಿ, ಅವ್ರ ಗೆಟಪ್ ಆಗಲಿ, ಅವ್ರ ಕಾಸ್ಟ್ಯೂಮ್ ಡಿಸೈನಿಂಗ್ ಆಗಲಿ ಎಲ್ಲ ತುಂಬ ಪರ್ಫೆಕ್ಟ್ ಆಗಿತ್ತು. ಶಿ ವಾಸ್ ರಿಯಲಿ ಲುಕಿಂಗ್ ಬ್ಯೂಟಿಫುಲ್. ಮ್ಯೂಸಿಕ್
ಮ್ಯೂಸಿಕ್ ಕೂಡ ಸಖತ್ತಾಗಿತ್ತು. ಅನ್ನೋ ಬಿಟ್ಟು ಇಟ್ ಎಲಿವೇಟೆಡ್ ದ ಸೀನ್. ಲೈಕ್ ಆ ಸೀನ್ನ ತುಂಬ ಅಂದರೆ ತುಂಬ ಸಖತ್ತಾಗಿ ಎಲಿವೇಟ್ ಮಾಡ್ತು. ಲೈಕ್ ಓಲ್ಡ್ ಟ್ರೈಲರಲ್ಲಿ ಬರೋ ಶಾರ್ಟ್ಗಳನ್ನ ತುಂಬ ಅಂದರೆ ತುಂಬ ಸಖತ್ತಾಗಿ ಎಲಿವೇಟ್ ಮಾಡ್ತು. ಸೊ ನೋಡಬೇಕು ಲೈಕ್ ಈ ಸಿನಿಮಾ ಯಾವ ಮಟ್ಟಕ್ಕೆ ದೊಡ್ಡದಾಗಿ ಸದ್ದು ಮಾಡುತ್ತೋ ಅಂತ. ಸೊ ಈ ಸಿನಿಮಾದ ಪಾರ್ಟ್ 1 ಕಾಂತಾರ. ಸೊ ಆ ಸಿನಿಮಾ ಸ್ಟಾರ್ಟ್ ಆದಾಗ ಡೇ 1 ತುಂಬ ನಾರ್ಮಲ್ ಆಗಿ ಸ್ಟಾರ್ಟ್ ಆಯಿತು. ಆ ವರ್ಡ್ ಆಫ್ ಮೌತ್ ಎಲ್ಲ ಕಡೆ ಹರಡಿ ಸೆಕೆಂಡ್ ಡೇಯಿಂದ ತುಂಬ ದೊಡ್ಡ ಲಾಂಗ್ ರನ್ ಇತ್ತು ಕರ್ನಾಟಕದಲ್ಲಿ. ಆ್ಯಂಡ್ ನಾನು ನೋಡಿದ ಈ ಸಿನಿಮಾ ಲೈಕ್ 2ನೇ ವಾರದಲ್ಲಿ ಎಲ್ಲೂ ಟಿಕೆಟ್ ಸಿಗದೆ 2ನೇ ವಾರ, ಅದು ಸ್ಯಾಟರ್ಡೆ ಆ್ಯಂಡ್ ಸಂಡೇ ವೀಕೆಂಡ್ಸ್. ದಟ್ ಟು ಸೆಕೆಂಡ್ ವೀಕ್ ಮಾರ್ನಿಂಗ್ 7:30 AM ಶೋಸ್ ಹಾಕಿದ್ರು. ಹಲವಾರು ಕಡೆ ಟಿಕೆಟ್ಗಳು ಸಿಗದೆ ಎಕ್ಸ್ಟ್ರಾ ಶೋಸ್ ಅನ್ನು ಕೂಡ ಹಾಕಿದ್ರು ಸಿನಿಮಾಗೆ. ಸೊ ದಟ್ಸ್ ದ ಲೆವೆಲ್ ಆಫ್ ಹೈಪ್ ಕಾಂತಾರ ಹ್ಯಾಸ್ ಇನ್ ಕರ್ನಾಟಕ. ಸೊ ಕರ್ನಾಟಕದಲ್ಲಿ ಅಂತಲೇ ಅಲ್ಲ, ಕಾಂತಾರ ಪಾರ್ಟ್ 1 ರಿಲೀಸ್ ಆಗಿ 1ನೇ ವಾರಕ್ಕೂ 2ನೇ ವಾರ ಆದಮೇಲೆ ತೆಲುಗುವಲ್ಲಿ, ತಮಿಳಲ್ಲಿ, ಹಿಂದಿಯಲ್ಲಿ ಎಲ್ಲ ಕಡೆ ರಿಲೀಸ್ ಆಗಿ ಎಲ್ಲರಿಗೂ ಗೊತ್ತು ತುಂಬ ಸಖತ್ತಾಗಿ ಕಲೆಕ್ಷನ್ಸ್ ಮಾಡಿತ್ತು ಈ ಸಿನಿಮಾ. ಸೊ ಆಲ್ಮೋಸ್ಟ್ ಅರೌಂಡ್ 400 crores ಕಲೆಕ್ಟ್ ಮಾಡಿತ್ತು ಈ ಸಿನಿಮಾ. ಸೊ ದಟ್ಸ್ ದ ಲೆವೆಲ್ ಆಫ್ ಹೈಪ್. ಈ ಸಿನಿಮಾಗೆ ನಾರ್ತಿಂದ ಸೌತ್ವರೆಗೂ ತುಂಬ ಜನ ಕಾಯ್ತವ್ರೆ. ಆ್ಯಂಡ್ ಇಟ್ ಹ್ಯಾಸ್ ಸ್ಕೈ ಲೆವೆಲ್ ಆಫ್ ಎಕ್ಸ್ಪೆಕ್ಟೇಷನ್ಸ್. ಸೊ ಆ ಎಕ್ಸ್ಪೆಕ್ಟೇಷನ್ಸ್ನ ಯಾವ ಲೆವೆಲಲ್ಲಿ ನಮ್ಮ ರಿಷಬ್ ಶೆಟ್ಟಿ ಮ್ಯಾಚ್ ಮಾಡ್ತಾರೆ ಅಂತ ನಾವು ಥಿಯೇಟ್ರಲ್ಲಿ ನೋಡಬೇಕು. ರಿಯಲಿ ಎಕ್ಸೈಟೆಡ್ ಫಾರ್ ದಿಸ್ ಒನ್, ಬಿಕಾಸ್ ಈ ವರ್ಷದಲ್ಲಿ ದ ಮೋಸ್ಟ್ ಹೈಪ್ಡ್ ಕನ್ನಡ ಸಿನಿಮಾ ಅಂದರೆ ಇಟ್ಸ್ ಜಸ್ಟ್ ಕಾಂತಾರ. ಸೊ ಯಾವ ಲೆವೆಲಲ್ಲಿರುತ್ತೆ, ಸೊ ಏನೋ ಸಿನಿಮಾದಲ್ಲಿ ಏನೇನು ರಿವೀಲ್ ಮಾಡ್ತಾರೋ, ಲೈಕ್ ವಾರ್ ಸೀನ್ಸ್ ಮಾತ್ರ ತುಂಬ ಅದ್ಭುತವಾಗಿರುತ್ತೆ ಅಂತ ಪಕ್ಕಾ ಟ್ರೈಲರನ್ನು ಕಾಣಿಸ್ತಿದೆ. ಆ್ಯಂಡ್ ಏನೋ ಸಾಂಗ್ಸ್, ಮ್ಯೂಸಿಕ್, ಪ್ರಮೋಷನ್ಸ್. ಸೊ ಇನ್ನೇನು 10 ದಿವಸ ಏನೋ ಇದೆ ಸಿನಿಮಾ ರಿಲೀಸ್ ಆಗೋದಕ್ಕೆ. ಅಕ್ಟೋಬರ್ 2ನೇ ತಾರೀಕು ಸಿನಿಮಾ ರಿಲೀಸ್ ಆಗಲಿದೆ. ಸೊ ನಾರ್ತಿಂದ ಸೌತ್ವರೆಗೂ ಈ 10 ದಿವಸ ಫುಲ್ ಪ್ರಮೋಷನ್ಸ್ ಮಾಡಿ, ಅದೇ ಪ್ರಮೋಷನ್ಸ್ ತಗ್ದಂಗೆ, ಹೈಪ್ ತಗ್ದಂಗೆ ಸಿನಿಮಾ ಇದ್ದರೆ ಏನಿಲ್ಲ ಅಂದರೂ ಸ್ಟಾರ್ಟಿಂಗೆ, ಐ ಮೀನ್ ಏನಿಲ್ಲ ಅಂದರೂ ಸಿನಿಮಾ 1000 crores ಸ್ಟಾರ್ಟ್ ಆಗುತ್ತೆ. ಲೈಕ್ ಇಟ್ ಡಿಪೆಂಡ್ಸ್ ಆನ್ ದ ಟಾಕ್ ಎಷ್ಟು ಸಖತ್ತಾಗಿರುತ್ತೋ ಕಲೆಕ್ಷನ್ಸ್ ಆ ರೇಂಜ್ಗೆ ಹೋಗುತ್ತೆ. ಸಪೋಸ್ ಟಾಕ್ ಏನಾದರೂ ಬ್ಲಾಕ್ ಬಸ್ಟರ್ ಅಂತ ಬಂದರೆ ಇಟ್ ಹ್ಯಾಸ್ ಅ ವೆರಿ ಹೈ ಚಾನ್ಸಸ್ ಆಫ್ ರೀಚಿಂಗ್ 1500 to 2000. ಸೊ ನಮ್ಮ KGF, ದಟ್ ವಾಸ್ ದ ಫಸ್ಟ್ ಕನ್ನಡ ಸಿನಿಮಾ ಟು ಕಲೆಕ್ಟ್ 1000 crores. ಸೊ ಈ ಸಿನಿಮಾ ಕೂಡ 1000 crores ಕಲೆಕ್ಟ್ ಆಗಲಿ. ಟಾಕ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದ್ದರೆ 1500 to 2000 crores ಇಸ್ ಜಸ್ಟ್ ಈಸಿ. ನೋಡೋಣ ಯಾವ ಲೆವೆಲ್ಗೆ ನಮ್ಮ ರಿಷಬ್ ಶೆಟ್ಟಿ ಅವರು ಕಾಂತಾರ ಅನ್ನೋ ವರ್ಲ್ಡ್ನ ಹೇಗೆ ಬಿಲ್ಡ್ ಮಾಡಿ, ಹೇಗೆ ಡಿಸೈನ್ ಮಾಡಿ, ಹೇಗೆ ಪ್ರೆಸೆಂಟ್ ಮಾಡಿದ್ದಾರೆ ಅಂತ ನಾವು ಥಿಯೇಟ್ರಲ್ಲೇ ನೋಡಬೇಕು.